ನಮಸ್ಕಾರ ಎಲ್ಲರಿಗೂ. ಇಂದಿನ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯ ಸಿಂಪಲ್ ಮತ್ತು ರುಚಿಯಾದ ಅಡುಗೆಯನ್ನು ನೋಡೋಣ ಬನ್ನಿ. ಅಮ್ಮನ ಕೈ ರುಚಿಯೊಂದಿಗೆ ಇಂದಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸಿಂಪಲ್ ಆಗಿ ಮಾಡುವಂತಹ ಅಡುಗೆಯೊಂದಿಗೆ ಬಂದಿದ್ದೇನೆ. ಮನೆಯಲ್ಲಿ ಎಲ್ಲ ತರಕಾರಿ ಖಾಲಿ ಆದಾಗ ಉಳ್ಕೊಂಡಿರೋದು ಅಂದರೆ ಒಂದು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬಳಸಿಕೊಂಡು ಇವತ್ತು ಒಂದು ಗಸಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಅದರ ಜೊತೆ ಒಂದು ಕಡುಬಿನ ರೆಸಿಪಿ ಕೂಡ, ಟ್ರೆಡಿಷ್ನಲ್ ಕಡುಬಿನ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡುಬು ಬಂದುಬಿಟ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ. ಸ್ವಲ್ಪ ಯುನೀಕ್ ಆಗಿರುತ್ತೆ, ಟೇಸ್ಟ್ ಅಂತ ತುಂಬಾ ಸೂಪರು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸಾಂಪ್ರದಾಯಿಕ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಅಮ್ಮನ ಕೈ ರುಚಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಖಾರ ಕಡುಬಿಗೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೊಪ್ಪನ್ನು ಬಿಚ್ಚಿಟ್ಕೊಂಡಿದ್ದೇವೆ. ಇಲ್ಲಿ ಇವಿಷ್ಟು ಸಾಮಗ್ರಿಗಳು ಮಸಾಲೆಗೆ ಬೇಕಾಗುತ್ತೆ. 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, ಚಿಟಿಕೆ ಅರಿಶಿನ, ಒಂದು ಕಡಲೆಕಾಳು ಗಾತ್ರದಷ್ಟು ಇಂಗು ಮತ್ತು ಹುಣಸೆ ಹುಳಿ ಮತ್ತು ಅರ್ಧ ಕಾಯಿಯನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೇವೆ. ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿದ ಮಿಶ್ರಣಕ್ಕೆ ನಾವು 1/2 ಕಪ್ಪಿಂದ ಅರ್ಧ ಕಪ್ಪು ಅಕ್ಕಿ ತರಿಯನ್ನು ಹಾಕ್ಕೊಂಡಿದ್ದೇವೆ. ಇಡ್ಲಿ ರವೆನ ಇಲ್ಲಿ ಹಾಕ್ಕೊಂಡಿದ್ದೇವೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಜಾಸ್ತಿ ಬಳಸ್ಕೋಬಾರ್ದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಖಾರಕ್ಕೆ ನಾನಿಲ್ಲಿ 7ರಿಂದ 8 ಮೆಣಸಿನಕಾಯಿ ಹಾಕಿರೋದು. ನೀವು ಬೇಕಿದ್ರೆ 10ರಿಂದ 15 ಸ್ವಲ್ಪ ಜಾಸ್ತಿನೇ ಬೇಕಿದ್ರೆ ಖಾರವನ್ನು ಮಾಡ್ಕೋಬೋದು. ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ನಾವು 10ರಿಂದ 12 ನಿಮಿಷ ಹಾಗೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅಕ್ಕಿ ತರಿಯನ್ನು ಚೆನ್ನಾಗಿ ನೆನಿಬೇಕು. 10 ನಿಮಿಷ ಸಾಕಾಗುತ್ತೆ. ಇಲ್ಲಿ ನಾವು ಮಾಡ್ತಾ ಇರೋದು ಕೊತ್ತಂಬರಿ ಸೊಪ್ಪಿಂದ. ನೀವು ಬೇಕಿದ್ರೆ ಇದು ಮೆಂತ್ಯ ಸೊಪ್ಪು ಅಥವಾ ಹರವೆ ಸೊಪ್ಪು ಹಾಕ್ಕೊಂಡು ಕೂಡ, ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 10ರಿಂದ 12 ನಿಮಿಷ ಆಯಿತು ನೆನೆಸಿಟ್ಟಿದ್ವಿ. ಇವಾಗ ಗ್ರೀಸ್ ಮಾಡಿರುವಂತಹ ಪ್ಲೇಟ್ಗೆ ಈ ಮಿಶ್ರಣವನ್ನು ಹಾಕ್ಕೊಂಡು ನಾವು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಇದನ್ನು ನಾವು ಇಡ್ಲಿ ಪ್ಲೇಟಿನಲ್ಲಿ ಬೇಯಿಸಿದ್ದೇವೆ. ನೀವು ಬೇಕಿದ್ರೆ ಇಲ್ಲಿ ಇಡ್ಲಿ ಸ್ಟ್ಯಾಂಡನ್ನು ಕೂಡ ಉಪಯೋಗಿಸಿ ಇದನ್ನು ಬೇಯಿಸ್ಕೋಬೋದು. ಮೊದಲು ಸ್ಟೀಮರನ್ನು ರೆಡಿ ಮಾಡಬೇಕು. ನೀರು ಹಾಕಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಇಡ್ಲಿ ಸ್ಟೀಮರ್ ತೊಗೊಂಡಿರೋದು ಇಲ್ಲಿ. ಇದು ಚೆನ್ನಾಗಿ ಹಬೆ ಬಂದ ಮೇಲೆ ಇವಾಗ ಈ ಪ್ಲೇಟನ್ನು ನಾವು ಇದರಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಇಡ್ಲಿ ಹೇಗೆ ಬೇಯಿಸ್ತೇವೋ ಅಷ್ಟೇ ನಿಮಿಷಗಳ ಕಾಲ ಇದಕ್ಕೆ ಹಿಡಿಯುತ್ತೆ. ನಾವೊಂದು 20 ನಿಮಿಷ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಖಾರವಾಗಿ ಚೆನ್ನಾಗಿರುತ್ತೆ ಕಡುಬು. ಖಂಡಿತ ಮಾಡಿ ನೋಡಿ. ಇದನ್ನು ನಾವು ಸೈಡ್ ಡಿಶ್ ಆಗಿ ಊಟದ ಜೊತೆಗೆ ಬಳಸೋದು. ನೀವು ಬೇಕಿದ್ರೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಇವಾಗ ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಸ್ಟೀಮರ್ ಇವಾಗ ಬಿಸಿಯಾಗಿದೆ, ಹಬೆ ಕೂಡ ಬರ್ತಾ ಇದೆ. ಇವಾಗ ಈ ಪ್ಲೇಟನ್ನು ನಾವು ಇದರಲ್ಲಿ ಇಟ್ಕೊಳ್ಳೋಣ. ಒಂದು 20ರಿಂದ 25 ನಿಮಿಷದ ಕಾಲ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನಮ್ಮ ಅಮ್ಮನ ರೆಸಿಪಿ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೆಂದಿದೆ. ಇವಾಗ ಇದನ್ನು ನಾವು ಕಟ್ ಮಾಡಿಬಿಟ್ಟು ಸರ್ವ್ ಮಾಡೋದು. ಮೇಲ್ಗಡೆಯಿಂದ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಗಸಿ ರೆಸಿಪಿ ಅಂತ ಹೇಳಿದ್ದೆ ನಾನು. ಇವಾಗ ಗಸಿ ಮಾಡ್ತಾ ಇರೋದು ಆಲೂಗಡ್ಡೆಯಿಂದ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಇಲ್ಲಿ 3 ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವೆ. ಅದ್ರ ಜೊತೆಗೆ 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇವೆ. ಮಸಾಲೆಗೆ ನಾನು ಅರ್ಧ ಕಾಯಿ ತುರಿ, 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರೋದು ಮತ್ತು ಚಿಟಿಕೆ ಅರಿಶಿನ ಮತ್ತು ಹುಣಸೆ ಹಣ್ಣು. ಇದರ ಜೊತೆಗೆ ನಾವು ಧನಿಯಾ ಕಾಳನ್ನು ಕೂಡ ತಗೋತಾ ಇದ್ದೀನಿ. ಧನಿಯಾ ಕಾಳನ್ನು ಚಿಕ್ಕ ಪ್ಯಾನಲ್ಲಿ ಹಾಕ್ಕೊಂಡಿದ್ದೇನೆ. ರಾ ಧನಿಯಾ ಕಾಳು 1 ಸ್ಪೂನ್ ತಕ್ಕೊಂಡಿದ್ದೀನಿ. ಇವಿಷ್ಟು ಸಾಮಗ್ರಿಗಳು ಬೇಕಾಗಿರೋದು ಗಸಿ ಮಾಡಲಿಕ್ಕೆ. ಹಾಗಾದರೆ ಬನ್ನಿ ಮಾಡೋಣ. ಇವಾಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಒಂದು 2 ಚಮಚ ತೆಂಗಿನ ಎಣ್ಣೆ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ 2ರಿಂದ 3 ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಇವಾಗ ಹುರ್ಕೊಳ್ಳೋಣ.
ಇದ್ರ ಜೊತೆ ನಾನು ಸೈಡಲ್ಲಿ ಒಂದು ಚಿಕ್ಕ ಪ್ಯಾನಲ್ಲಿ 1 ಸ್ಪೂನು ಧನಿಯಾ ಕಾಳನ್ನು ತೆಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಕೂಡ ಈ ಸೈಡಲ್ಲಿ ಹುರಿತಾ ಇದ್ದೇನೆ ಮಸಾಲೆಗೆ. ಇವೆಲ್ಲವನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಇವಾಗ ರುಬ್ಕೋಬೇಕು. ಕಾಯಿ ತುರಿ ಮತ್ತು ಮೆಣಸಿನಕಾಯಿ ಮತ್ತು ಧನಿಯಾ ಮತ್ತು ಹುಳಿ, ಚಿಟಿಕೆ ಅರಿಶಿನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಇವಾಗ ಮಸಾಲೆ ರೆಡಿಯಾಗಿದೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ತರಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದು. ಆನಿಯನ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಈ ಮಸಾಲೆ ಮಾಡಿಟ್ಕೊಂಡಿರುವಂಥದ್ದು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅನ್ನಕ್ಕೆ ಕಲಿಸಿಕೊಳ್ಳುವಂತಹ ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ತೆಳುವಾಗೇ ಇರಬೇಕು. ಇದು ತುಂಬ ದಪ್ಪ ಮಾಡುವಂತಹ ಕರಿ ಅಲ್ಲ, ಹಾಗಂತ ಸಾರು ಥರ ಕನ್ಸಿಸ್ಟೆನ್ಸಿ ಕೂಡ ಅಲ್ಲ. ನೋಡಿ ಇಷ್ಟು ಚೆನ್ನಾಗಿ ಈ ರೀತಿ ಥಿಕ್ನೆಸ್ಸನ್ನು ಇಟ್ಕೋಬೇಕು. ಈ ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಇದು. ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಅಂತೂ ಸೂಪರ್ ಆಗುತ್ತೆ ಇದು. ಇದ್ರ ಜೊತೆ ನಾನು ಇಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಪೀಸ್ ಮಾಡಿಕೊಂಡು ಇದರಲ್ಲಿ ಹಾಕ್ತಾಯಿದ್ದೇವೆ. ಇವಾಗ ಆಲೂಗಡ್ಡೆ ಆಲ್ರೆಡಿ ಬೆಂದಾಗಿದೆ. ಇದನ್ನು ಮಸಾಲೆಯನ್ನು ನಾವು ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಒಂದು 5ರಿಂದ 6 ನಿಮಿಷ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಇದು. ರೈಸ್ ಜೊತೆಗಂತೂ ಸೂಪರ್ ಆಗಿದೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ ಇದು. ಸೂಪರ್ ಡೆಲಿಷಿಯಸ್ ಆಲೂಗಡ್ಡೆಯ ಗಸಿ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಟ್ರೆಡಿಷ್ನಲ್ ರೆಸಿಪಿ ಮತ್ತು ಈಸಿ ರೆಸಿಪೀಸೊಂದಿಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.